ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬದನೆಕಾಯಿ ಜೊತೆ ನುಗ್ಗೆಕಾಯಿ ಹಾಕಿ ಸಾಂಬಾರನ್ನು ಮಾಡ್ತಾಯಿದ್ದೆ. ತುಂಬ ಈಸಿಯಾಗಿಯೇ ನಾನು ಮಾಡಿ ತೋರಿಸ್ತಾ ಇರೋದು. ನೀವು ಒಮ್ಮೆ ಈ ರೀತಿಯೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ ಮತ್ತು ಪಟ್ಟಂತ ಮಾಡ್ಕೊಳ್ಬೋದು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಈಗ ನಾನಿಲ್ಲಿ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಲಿಕ್ಕೆ ಒಂದು ಬದನೆಕಾಯಿ ತೊಗೊಂಡಿದ್ದೆ. ಇದು ಒಂದು ಬದನೆಕಾಯಿನೇ ಒಂದು 1/4 kgಕ್ಕಿಂತ ಜಾಸ್ತಿ ಇದೆ, ದೊಡ್ಡ ಬದನೆಕಾಯಿ ಇದು. ಹಾಗೆ ಒಂದು ನುಗ್ಗೆಕಾಯಿನ ತೊಗೊಂಡಿದ್ದೆ. ನೋಡಿ, ನುಗ್ಗೆಕಾಯಿನೂ ದೊಡ್ಡದಾಗಿದೆ. ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಒಂದೇ ನುಗ್ಗೆಕಾಯಿ ಇರೋದು, ಒಂದು ಬದನೆಕಾಯಲ್ಲಿ ನಾನೀಗ ಮಾಡಿ ತೋರಿಸ್ತಾ ಇರೋದು. ತುಂಬ ಚೆನ್ನಾಗಾಗುತ್ತೆ, ಹಾಗೆ ತುಂಬ ಸಿಂಪಲ್ಲಾಗಿಯೇ ನಾನು ಮಾಡ್ತಾ ಇರೋದು. ಈ ರೀತಿ ನೀವು ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿಯೂ ಅನಿಸುತ್ತೆ, ಹಾಗೆ ಟೇಸ್ಟಿಯಾಗಿಯೂ ಅನಿಸುತ್ತೆ. ನೋಡಿ, ಈ ಥರ ಕಟ್ ಮಾಡಿ ರೆಡಿ ಮಾಡಿಕೊಂಡಿದ್ದೆ. ಇಲ್ಲಿ ಒಂದು 2 ಟೊಮೆಟೊವನ್ನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ. ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮೊದಲು ನುಗ್ಗೆಕಾಯಿನ ಒಂದು ಪಾತ್ರೆ ಹಾಕ್ಕೊಂಡು ಈಗ ಅದನ್ನು ಬೇಯಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ನುಗ್ಗೆಕಾಯಿ ಸ್ವಲ್ಪ ನೀರು ಹಾಕಿ ಈಗ ನುಗ್ಗೆಕಾಯಿನ 1-2 ನಿಮಿಷ ನುಗ್ಗೆಕಾಯಿನ ಬೇಯಿಸ್ಕೊಳ್ಬೇಕು. ಅಂದರೆ ನುಗ್ಗೆಕಾಯಿ ಬೇಯೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಬದನೆಕಾಯಿ ಬೇಗ ಬೆಂದುಬಿಡುತ್ತೆ ಒಂದೇ ಸೆಕೆಯಲ್ಲಿ, ಅಂದರೆ ಒಂದೇ ಕುದಿ ಬಂದರೆ ಬದನೆಕಾಯಿ ಬೇಯುತ್ತೆ. ಹಾಗಾಗಿ ನುಗ್ಗೆಕಾಯಿನ ಬೇಯಿಸ್ಕೊಳ್ಳೋಣ. ಈಗ ಈರುಳ್ಳಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾನು ಬೇಯಿಸ್ಕೊಳ್ತೇನೆ. ಈಗ ಬದನೆಕಾಯಿ ಮತ್ತು ಟೊಮೆಟೊನ ಆ ನಂತರ ಹಾಕ್ಕೊಳ್ಳೋದು. ಈಗ ನುಗ್ಗೆಕಾಯಿ ಚೆನ್ನಾಗಿ ಬೇಯಲಿ ಅಂತೇಳಿ ನಾನು ಮೊದಲಿಗೆ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೆ. ಇದನ್ನೀಗ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಈ ಕಡೆ ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ. ಅಂದರೆ ನಾನು ಮಾಡುವ ಪ್ರಮಾಣಕ್ಕೆ ಸಾಕಾಗುತ್ತೆ. ಒಂದು 3 ಸ್ಪೂನ್ ಆಗುವಷ್ಟು ತೊಗರಿಬೇಳೆಯನ್ನು ಹಾಕಿದ್ದೆ. ಅದನ್ನು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನುಗ್ಗೆಕಾಯಿ 1-2 ನಿಮಿಷ ಬೆಂದ ನಂತರ ನಾನಿಲ್ಲಿ ಬದನೆಕಾಯಿನ ತೊಳೆದು ಹಾಕ್ತಾಯಿದ್ದೆ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಬದನೆಕಾಯಿ ಬೇಗನೆ ಬೇಯುತ್ತೆ, ಒಂದೇ ಕುದಿ ಬಂದರೆ ಸಾಕಿದು. ಹಾಗಾಗಿ ಇದನ್ನು ಲಾಸ್ಟಲ್ಲಿ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ನುಗ್ಗೆಕಾಯಿ ಒಂದು ಆಲ್ಮೋಸ್ಟ್ 3/4% ಬೆಂದಿರುತ್ತೆ, ಆವಾಗ ಬದನೆಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಅದನ್ನು ಮುಚ್ಚಿಬಿಟ್ಟು ಆ ಕಡೆ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು ಅರ್ಧ ಈರುಳ್ಳಿ, ಒಂದು 3 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೆ. ಇದು ಮಸಾಲೆಯನ್ನು ನಾನು ರುಬ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು. ಕೊತ್ತಂಬರಿ ಕಾಳು 1 ಸ್ಪೂನು, ಒಂದು 7-8 ಮೆಂತ್ಯಕಾಳು ಹಾಕಿದ್ದೆ. ಒಂದು 7-8 ಕಾಳು ಮೆಣಸು ಅಂದರೆ ಪೆಪ್ಪರನ್ನು ಹಾಕ್ತಾ ಇರೋದು. 1 ಚಿಟಿಕೆ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೆ ನೋಡಿ. ಹಾಗೆ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಎಲ್ಲ ಮಸಾಲೆಯನ್ನು ಹುರಿದಿರುವಂಥ ಮಸಾಲೆ. ಹಾಗೆ ಇದಕ್ಕೆ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿ ಹಾಕ್ಕೊಂಡು ಇದನ್ನು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಕಡೆ ಬದನೆಕಾಯಿನೂ ಬೆಂದಿದೆ. ಈಗ ಟೊಮೆಟೊವನ್ನು ಹಾಕ್ತಾ ಇದ್ದೆ ನೋಡಿ. ಬೇಳೆನೂ ಕೂಡ ಬೆಂದಿರೋದನ್ನು ಹಾಕ್ಕೊಳ್ಳೋಣ. ಅಂದರೆ ಲಾಸ್ಟಲ್ಲಿ ಹಾಕ್ತಾ ಇರೋದು. ಈಗ ಮಸಾಲೆಯನ್ನು ಹಾಕ್ತಾ ಇದ್ದೆ ನಾನು. ಮಸಾಲೆಯನ್ನು ತುಂಬ ನೈಸಾಗಿ ರುಬ್ಕೊಳ್ಬೇಕಂತೇನಿಲ್ಲ, ಸ್ವಲ್ಪ ತರಿಯಾಗಿದ್ದರೆ ಆಯಿತು. ತುಂಬಾ ತರಿ ಏನು ಬೇಡ, ಮೀಡಿಯಮ್ ಆಗಿ ಅದನ್ನು ರುಬ್ಕೊಳ್ಳಿ. ಈಗ ಇದನ್ನು ಮಸಾಲೆ, ಬೇಳೆ ಮತ್ತು ಟೊಮೆಟೊ ಹಾಕಿದ್ದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೆ. ಬೆಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಕಲಿಲ್ಲ ಅಂದರೆ ಆಗುತ್ತೆ, ಆದರೆ ಸಾಂಬಾರು ಈ ಥರ ಮಾಡ್ಕೊಂಡಾಗ ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರೋದು. ನಾನಿಲ್ಲಿ ಬದನೆಕಾಯಿ ಬೇಯುವಾಗಲೂ ಉಪ್ಪು ಹಾಕಿದ್ದೆ. ಇವಾಗ ಸಾಂಬಾರು ಮತ್ತೆ ಉಪ್ಪು ಹಾಕ್ತಾಯಿದ್ದೆ. ಮಸಾಲೆಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ವೀಕ್ಷಕರೇ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಕೊನೆಯಲ್ಲೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಮಾಮೂಲಿ ನಾವು ಒಗ್ಗರಣೆ ಮಾಡ್ತಾ ಇರೋದು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಹಾಕಿದ್ದೆ ನಾನು. ಹಾಕ್ಬಿಟ್ಟು ಇದನ್ನು ಸರ್ವ್ ಮಾಡಿಕೊಂಡ್ರೆ ಬದನೆಕಾಯಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಅನ್ನಕ್ಕೆ, ಚಪಾತಿಗೆ, ರೋಟಿಗೆ ಸೂಪರಾಗಿರುತ್ತೆ. ಮುದ್ದೆಗೂ ಕೂಡ ಚೆನ್ನಾಗಾಗತ್ತೆ ಇದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡಿರುವಂಥ ನುಗ್ಗೆಕಾಯಿ ಸಾಂಬಾರಿದು. ಇದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ವಿಡಿಯೋಗಳನ್ನು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.